ಇನ್ನು ನಾಳೆ ದೆಹಲಿಯಲ್ಲಿ ರಾಜ್ಯದ ಎಲ್ಲಾ ಸಂಸದರ ಸಭೆಯನ್ನ ಕರೆದಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಎಲ್ಲಾ ಪಕ್ಷಗಳ ಸಂಸದರ ಸಭೆಯನ್ನ ಕರೆದಿರೋದು. ಮೇಕೆದಾಟು ಕಾವೇರಿ ಯುದ್ಧ ಪರಿಹಾರಕ್ಕೆ ಡಿಕೆ ಶಿವಕುಮಾರ್ ಅವರು ಪ್ಲಾನ್ ಮಾಡಿದ್ದಾರೆ. ಅಧಿವೇಶನದಲ್ಲಿ ಧ್ವನಿ ಎತ್ತಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಈ ಒಂದು ಸರ್ವ ಪಕ್ಷಗಳ ಸಂಸದರ ಸಭೆಯಲ್ಲಿ ಮನವಿಯನ್ನ ಮಾಡಲಿದ್ದಾರೆ. ಕಾವೇರಿ ಮೇಕೆದಾಟು ಬಗ್ಗೆ ಕಲಾಪದಲ್ಲಿ ಮಾತಾಡಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಸಂಸದರಲ್ಲಿ ಮನವಿ ಮಾಡಲಿದ್ದಾರೆ. ಸಂಸದರ ಜೊತೆಗೆ ನಾಳೆ ದೆಹಲಿಯಲ್ಲಿ ಮುಖ್ಯಮಂತ್ರಿಗಳು ಸಭೆಯನ್ನ ಕರೆದಿರೋದು. ಸಂಜೆ ಸಭೆ ನಿಗದಿಯಾಗಿದೆ. ರಾಜ್ಯಕ್ಕೆ ಬರಬೇಕಾದಂತಹ ಅನುದಾನದ ಬಗ್ಗೆ ಮಾತಾಡಬೇಕು ಅಂತ ಮುಖ್ಯಮಂತ್ರಿಗಳು ಮನವಿಯನ್ನ ಮಾಡಲಿದ್ದಾರೆ. ಪಕ್ಷಾತೀತವಾಗಿ ರಾಜ್ಯದ ಪರವಾಗಿ ಸಂಸದರು ನಿಲ್ಲಬೇಕು ಅಂತ ಹೇಳಿ ಈ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಮನವಿ ಮಾಡಲಿದ್ದಾರೆ. ನಾಳೆ ಸಂಸತ್ ಸದಸ್ಯರ ಸಭೆಯನ್ನು ಕರೆದಿದ್ದೀರಿ. ನಾಳೆ ಬರದ ವಿಚಾರ ಅವರು ಕೂಡ ಮಂದಟ್ಟು ಮಾಡಿಕೊಡ್ಬೇಕು. ಮುಂದಕ್ಕೆ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡೋದಿದೆ. ಕೆಲವು ಅನೇಕ ವಿಚಾರಗಳನ್ನು, ಡ್ಯಾಮ್ಗಳ ಪರಿಸ್ಥಿತಿ, ಕೆಲವು ಅನೇಕ ಸಮಸ್ಯೆಗಳನ್ನು ಅವ್ರ ಗಮನಕ್ಕೆ ತರದಿದೆ. ಯಾವುದಾದ್ರು ಬಾಕಿ ಪ್ರಾಜೆಕ್ಟ್ಸ್ ಎಲ್ಲ ಇದೆ ಅಂತೇಳಿ ಎಲ್ಲ ಧ್ವನಿ ಅವರೆಲ್ಲ ರಾಜ್ಯದ ಪರವಾಗಿ ತೆಗೆದುಕೊಳ್ಬೇಕಾಗ್ತದೆ. ಒಟ್ಟಾಗಿ ಅದನ್ನು ಕರೆದಿದ್ದೀನಿ. ಆಮೇಲೆ 13ನೇ ತಾರೀಕಿಂದ ಸೆಷನ್ ಪ್ರಾರಂಭ ಮಾಡ್ತೀವಿ. 13, 14, ಆಮೇಲೆ 15 ನಮ್ಮ ಇಂಡಿಪೆಂಡೆನ್ಸ್ ಡೇ ಇದೆ. ಅದಾದಮೇಲೆ ಒಂದು 10 ದಿನ ಅಸೆಂಬ್ಲಿ ನಡೀತದೆ. ಸರ್, ಯಾರ್ಯಾರು ಭಾಗಿಯಾಗಬಹುದು ಸರ್? ಯೂನಿಯನ್ ಮಿನಿಸ್ಟರ್ಸು ಭಾಗಿಯಾಗ್ತಾರಾ? ನಾನೆಲ್ಲ ರಿಕ್ವೆಸ್ಟ್ ಮಾಡಿದ್ದೀನಿ. ಪ್ರಧಾನಿಗೆ, ಸೋಮಣ್ಣಗೆ ಹೇಳಿದ್ದೀನಿ. ಇನ್ನು ನನಗೆ ಕುಮಾರಸ್ವಾಮಿನ ಮಾತಾಡೋಕ್ಕಾಗಿಲ್ಲ, ಶೋಭಾ ಅವ್ರಿಗೂ ಮಾತಾಡೋಕ್ಕಾಗಿಲ್ಲ. ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಪ್ರಧಾನ ಅವರು ಅದೇ ಈ ಒಂದು ಡಿಸ್ಕಷನ್ ಬಗ್ಗೆ ಅವರು ಚರ್ಚೆ ಮಾಡ್ತಾಯಿದ್ರು. ಡಿಸ್ಕಷನ್ ಯಾಕೆಂದರೆ ಅವರೇ ಜವಾಬ್ದಾರಿ ತೆಗೆದುಕೊಂಡಿರೋದ್ರಿಂದ ಎಲ್ಲರಿಗೂ ಹೇಳಿದ್ದೀನಿ ನಾನು. ನಾಳೆ ಸಂಸತ್ ಸದಸ್ಯರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.